ಸುಮ್ಮನೆ ಹಂಗೆ ಈ ಕಡೆ ಬಂದೆ, ನೋ ಪ್ಲ್ಯಾನ್ಸ್. ಯಾಕಂದರೆ ಯಾವತ್ತೂ ಈ ರೋಡಲ್ಲಿ ಬರ್ಬೇಕಾದ್ರೆ ಇದೇನಿದು ರೋಡು, ಒಂದು ದೇವಸ್ಥಾನ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ, ದೇವರ ಹೊಸಹಳ್ಳಿ ಸಂಜೀವರಾಯ ಸ್ವಾಮಿ ಟೆಂಪಲ್. ಸೊ ನೋಡೋಣ ಏನಿದೆ ಅಂತ. ಚಿರ್ತೆ ಬಿಟ್ಟು ಇನ್ನೇನಾದರೂ ಇರಲಿ ಗುರುವೆ. ಹಾಂ, ಏನೂ ಇಲ್ಲ ಇಲ್ಲಿ ಮನೆಗಳು. ಅಯ್ಯ, ಏನೂ ಇಲ್ಲ, ನೋ ಯೂಸ್. ನೋಡಿ ಈಗ ಕಟ್ ಮಾಡಿದ್ನಲ್ಲ, ಇಷ್ಟು ಪರದಾಟ ಆಗುತ್ತೆ ಅಷ್ಟೇ. ಟರ್ನಿಂಗ್ ರೇಡಿಯಸ್ ಬಗ್ಗೆ ಹ್ಯಾಂಡ್ಲ್ ಬಾರ್ದು, ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ದ ವಿಡಿಯೋ. ಏನು ಮಳೆನೂ ಅಲ್ಲ, ಮೈಸೂರು ರೋಡ್ ನೋಡಿ ಹೆಂಗಾಗಿದೆ. ಮಳೆನೇ ಬಂದಿಲ್ಲ, ನಿನ್ನೆ ನೈಟ್ ಮಳೆಗೆ ಹಿಂಗಾಗಿರೋದು. ಯಪ್ಪ, ಏನು ಸ್ನೇಹಿತರೆ, ಮೆಕ್ಡೊನಾಲ್ಡ್ಸಲ್ಲಿ ಜನ ಸ್ಯಾಟರ್ಡೇ, ಓ ಮೈ ಗಾಡ್. ಒಂದು ಟೈಮಲ್ಲಿ ಮದ್ದೂರು ಕಾಫಿ ಡೇ ಅಂದರೆ ನಮಗೆ 96 ಗೊತ್ತಿರುತ್ತೆ, ನೈಟ್ ಔಟ್ ಜಾಗ. ಸೊ ಈಗ ಮೆಕ್ಡೊನಾಲ್ಡ್ಸ್ ಈ ಪಾಯಿಂಟ್ ಇದೆಯಲ್ಲ, ಟೋಲಿಂದ ಒಂಚೂರು ಹಿಂದೆ, ಸೊ ಅದೊಂಥರ ನೈಟ್ ಔಟ್ ಸ್ಪಾಟು. ಅರ್ಲಿ ಮಾರ್ನಿಂಗ್ ರೈಡ್ಗೂ ಒಳ್ಳೆ ಸ್ಪಾಟ್ ಆಗಿಬಿಟ್ಟಿದೆ. ಬಟ್ ಮಜಾ ಇಲ್ಲ ಈ ರೋಡು, ಹಾಸನ್ ರೋಡ್ ಥರ. ಹಾಸನ್ ರೋಡ್ ಏನಂದರೆ ಹಂಪ್ಗಳು ಕಮ್ಮಿ, ಒಂದು ಸ್ಟ್ರೆಚ್ ಹೊಡಿತಾ ಇರ್ಬೋದು. ಇಲ್ಲಿ ಬರೀ ಹಂಪ್ಗಳು, ನೀವು ಯಾವ ಗಾಡಿ ತಂದ್ರೂ ಇಟ್ ಡಸಂಟ್ ಮ್ಯಾಟರ್. ಇಲ್ಲಿ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಆ ರೋಡ್ಗೆ ಹೋಗಕ್ಕೆ ಬಿಟ್ಬಿಡಿ. ಅಟ್ಲೀಸ್ಟ್ 250cc 200cc ಗಾಡಿ ಮೇಲಿರೋನಾದ್ರೂ ಪರ್ಮಿಷನ್ ಕೊಡಿ ಸ್ನೇಹಿತರೆ. ಅದು ನೋಡ್ಬಿಟ್ಟು ಬಿಟ್ಬಿಡ್ಲಿ. ಸೊ ಹೈಯರ್ CC ಗಾಡಿಗಳನ್ನ ಅಟ್ಲೀಸ್ಟ್ ನಾವು ಸ್ಪೀಡಾಗಿ ಹೋಗ್ಬಿಟ್ಟು ಏನೋ ಮಾಡ್ತೀವಿ ಅಂತಲ್ಲ, ನಾಟ್ ಫೇರ್ ಅಲ್ಲ. ನಾವು ಟ್ಯಾಕ್ಸ್ ಕೊಡ್ತೀವಿ, ನಾವು ಬೇಕಾದ್ರೆ ದುಡ್ಡು ಕೊಡ್ತೀವಿ. ಹೌದು, ಬೈಕರ್ಸಿಂದ ಆಕ್ಸಿಡೆಂಟ್ ಆಗುತ್ತೆ, ಕರೆಕ್ಟು. ಸೊ ರೆಸ್ಪಾನ್ಸಿಬಿಲಿಟಾಗಿ ಎಲ್ಲ ಓಡಿಸ್ತಾರೆ ಬೈಕಿಂಗ್ ಕಮ್ಯುನಿಟಿಯಲ್ಲಿ, ಎಲ್ಲರೂ ಅದೇ ಥರ ಇಲ್ಲ. ನೀವು ಮೋಸ್ಟ್ ಆಫ್ ದಿ ಆಕ್ಸಿಡೆಂಟ್ಸ್ ಆಗಿರೋದೇ ಕಮ್ಮಿ CC ಗಾಡಿಗಳಲ್ಲಿ. ಹಿಂಗೆ ಹೋಗ್ತಾ ಇರ್ತಾರೆ, ಹಿಂಗೆ ರೈಟ್ ಹೊಡಿತಾರೆ, ಆ ಕಡೆ ಎಲ್ಲೋ ಮನೆ ಇರುತ್ತೆ. ಈಗ ನೋಡಿ ಕಸ ಎಸೆಗೆ ತಂದಿರೋದು. ಸೊ ಸ್ಮಾಲರ್ CC ಗಾಡಿಗಳು ಲೋಕಲ್ ಅವ್ರು ಆಮೇಲೆ ಹೆಲ್ಮೆಟು ಹಾಕೊಳ್ಳಲ್ಲ. ಸೊ ಆವಾಗ ಆ್ಯಕ್ಚುಲಿ ಕಂಪ್ಲೀಟಾಗಿ ಬೈಕು ಬ್ಯಾನೇ ಮಾಡಿಬಿಟ್ರು. ಒಂದು 70 ಆಕ್ಸಿಡೆಂಟ್ ಆಗಿತ್ತಂತೆ ಆ ವರ್ಷದಲ್ಲಿ, 70 ಆಕ್ಸಿಡೆಂಟ್ಸ್ ಈ ರೋಡಲ್ಲಿ ವಿತಿನ್ 3 months ಆಫ್ ಸ್ಪೈನು. ಆ ರೋಡ್ ಓಪನ್ ಆಗಿ ಬೈಕ್ ಬಿಟ್ಟಿದ್ರಲ್ಲ ಅವಾಗ. ಟೆಸ್ಟಿಂಗ್ ಪೀರಿಯಡು. ನಮ್ಮ ಹಳೆ ಡಾಮಿನಾರ್ ಬ್ಲಾಗ್ ಏನೋ ನೋಡಿಲ್ಲ ಅಂದರೆ ಬೇಕಾದ್ರೆ ಹುಡುಕ್ಬಿಟ್ಟು ಲೈವ್ ಬಟನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಸೊ ಈ ರೋಡಲ್ಲಿ 2-3 ಸಲ ಮಧ್ಯದಲ್ಲಿ ಪರ್ಮಿಷನ್ ಇತ್ತು, ನಾವು ಅಲ್ಲಿ ಹೋಗಿದ್ವಿ, ಆಮೇಲೆ ತೆಗೆದ್ಬಿಟ್ರು. ಈಗ ಈ ಕಡೆ ತುಂಬ ಹಂಪ್ಗಳು ಹಾಕಲಿಲ್ಲ ಅಂದರೆ ಆ ಕಡೆಯಿಂದೆಲ್ಲ ಬರ್ತಾರೆ, ನುಗ್ತಾರೆ, ರಿಸ್ಕು ಅಂತ ಹಾಕಿದ್ದಾರೆ. ಬಟ್ ಇಲ್ಲೂ ಅಷ್ಟೇ ಡೇಂಜರ್ ಇದೆ. ಒಂದು ರಿಕ್ವೆಸ್ಟು, ದಯವಿಟ್ಟು ಸ್ವಲ್ಪ ಹೈಯರ್ CC ಗಾಡಿಗಳನ್ನ ಅಲ್ಲಿ ಬಿಡೋ ಥರ ಪರ್ಮಿಷನ್ ಕೊಡಿ. ಅದು 10 ಲೈನ್ ಹೈವೇ ಅಗ್ರಿ, ಬಟ್ ನ್ಯಾಷನಲ್ ಹೈವೇಸ್ ಎಲ್ಲ ಕಡೆ ಬಿಟ್ಟಿದ್ದಾರೆ. ಮೈಸೂರು ರೋಡಲ್ಲಿ ಏನಕ್ಕೆ ಹಿಂಗಿದೆ, ಕೆಲವು ನ್ಯಾಷನಲ್ ಹೈವೇಸಲ್ಲಿ ಇಲ್ಲ, ಐ ಅಂಡರ್ಸ್ಟ್ಯಾಂಡ್. ಬಟ್ ಇದರಲ್ಲಿ ಬಿಡ್ಬೋದು, ಯಾಕಂದರೆ 2 hours 1.5 hours ಮೈಸೂರು ಏನು ತುಂಬ ಲಾಂಗ್ ಸ್ಟ್ರೆಚ್ ಇಲ್ಲ. ಸೊ ಸ್ನೇಹಿತರೆ, ಯು ಕ್ಯಾನ್ ಕವರ್ ಲಾಂಗ್ ಡಿಸ್ಟೆನ್ಸ್ ಅಂತ ಅನಿಸುತ್ತೆ ಇದರಲ್ಲಿ. ಯಾಕಂದರೆ ಈ ರೋಡಲ್ಲಿ ಮೇ ಬಿ ಕ್ಲೈಮೇಟ್ ಏನೋ ಗೊತ್ತಿಲ್ಲ, ಬಟ್ ಜನರಲಿ ಒಂದು ಬ್ರೇಕ್ ಆದರೂ ತೊಗೋತಿದೆ 150 km ಸ್ಟ್ರೆಚ್ಚಲ್ಲಿ. ಈ ಹ್ಯಾಂಡ್ಲ್ ಬಾರ್ ಬಂದಮೇಲೆ ಒಂದು ಐ ಕ್ಯಾನ್ ರೈಡ್ ಮೋರ್ ಅಂತ ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಲೈಟ್ ಅನಿಸುತ್ತೆ ಎಲ್ಲ ಒಂದು ಕಡೆ ನಿಮಗೆ. ಸೊ ರಿಯಲಿ ಹ್ಯಾಪಿ. ಬೇಗನೆ ಬಂದುಬಿಟ್ಟೆ. ನಾನು ಅಂದ್ಕೊಂಡೆ ಡೈರೆಕ್ಟಾಗಿ ಸ್ವಲ್ಪ ಬ್ಯಾಂಕದ ಕೆಲಸ ಇತ್ತು ಮೈಸೂರಲ್ಲಿ. ನಾನು ಹಳೆ ವಿಡಿಯೋಲಿ ಹೇಳ್ದಂಗೆ ನಮ್ಮ ನೆಕ್ಸ್ಟ್ ಒಂದು ಲೋನ್ ಕ್ಲಿಯರ್ ಆಗಿದೆ. ಸೊ NOC ಕಲೆಕ್ಟ್ ಮಾಡಬೇಕಾಯ್ತು ಬ್ಯಾಂಕ್ ಆಫ್ ಬರೋಡಾಯಿಂದ. ಅವ್ರದ್ದು ಆನ್ಲೈನಲ್ಲಿ ಆಪ್ಷನ್ನೇ ಇಲ್ಲ. ಆಮೇಲೆ ನಿಮಗೆ ಈಗ ಗೊತ್ತಿದೆ ಅಲ್ಲ, ನಾಯ್ಡಾದಲ್ಲೇ ಎಲ್ಲೋ ಒಂದು ಕೇಸ್ ಆಯಿತು. ಒಂದು ಬ್ಯಾಂಕ್ ಎಂಪ್ಲಾಯಿ ಫಿಕ್ಸೆಡ್ ದುಡ್ಡನ್ನ, ಅಂದರೆ ತುಂಬ ಜನದ್ದು ಹಳೆ ಹಿರಿಯ ತಲೆಗಳಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಅವ್ರ ಅಕೌಂಟಲ್ಲಿ 7 ನಂಬರ್ ಹಾಕೊಂಡ್ಬಿಟ್ಟಿದ್ದಾಳೆ ಅವಳು ಬ್ಯಾಂಕ್ ಎಂಪ್ಲಾಯಿ. ಆಮೇಲೆ ಆ ಅಕೌಂಟಿಂದ ದುಡ್ಡು ಎತ್ತಿದ್ದಾಳೆ, OTP ಅವಳಿಗೆ ಬರೋ ಥರ ಮಾಡ್ಕೊಂಡಿದ್ದಾಳೆ. ಸೊ ದೊಡ್ಡ ಸ್ಕ್ಯಾಮ್ ಆಯಿತು. ಈಗ ಬ್ಯಾಂಕಲ್ಲಿ ಮತ್ತೆ ಎಲ್ಲ ನಾವು ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀವಿ. ಒಂದು ಕಡೆ ನಾನು ಹಳೆ ವಿಡಿಯೋ ನೋಡಿದೆ, ಈ GST ವಿಷಯಕ್ಕೆ ಫೋನ್ಪೇ ತೊಗೋತಾ ಇಲ್ಲ ತುಂಬ ಕಡೆ. ಫೋನ್ಪೇ ಅಂದರೆ ಬೇಡ ಅಂತಾರೆ, ಬರೀ ಕ್ಯಾಶ್ ಕೊಡಿ ಅಂತಾರೆ. ಆಮೇಲೆ ಈಗ ಬ್ಯಾಂಕ್ ಅವರು ಅಷ್ಟೇ ಈ ಥರ ಸ್ಕ್ಯಾಮ್ ಎಲ್ಲ ಆದಮೇಲೆ ದೇ ಆರ್ ಬೇಸಿಕಲಿ ಲೈಕ್, ನೀವು ಎಲ್ಲದಕ್ಕೂ ಬ್ಯಾಂಕಿಗೆ ಬನ್ನಿ, ಆನ್ಲೈನಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಅನ್ನೋದು. ಸೊ ಎಲ್ಲ ಒಂದು ಕಡೆ ನಾವು ಟೆಕ್ನಾಲಜಿನ ಕೆಟ್ಟದಾಗಿ ಬಳಸ್ಕೋತಾ ಇದ್ದೀವಾ? ಆಬ್ವಿಯಸ್ಲಿ ಬಳಸ್ಕೋತಾ ಇದ್ದೀವಿ, ಬಟ್ ದಟ್ ಈಸ್ ರಾಂಗ್. ಆ್ಯಕ್ಚುಲಿ ವಿ ಆರ್ ಪುಷಿಂಗ್ ಅವರ್ ಸೆಲ್ಫ್. ನಮ್ಮ ಕಂಟ್ರಿ ಹಿಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಡಿಜಿಟಲ್ ಅನ್ನೋದು ಇರಬೇಕು.
ಬಟ್ ಏನು ಮಾಡೋಕ್ಕಾಗಲ್ಲ, ಜನ ಅದು ಯಾವಾಗ ಬುದ್ಧಿ ಕಳೀತಾರೋ, ಇಟ್ಸ್ ಓಕೆ. ಸೊ ಈ ಟೆಂಪಲ್ ರೂಟು ಆ್ಯಕ್ಚುಲಿ ಹಿಂಗೆ ಹೋಗ್ಬೋದಾಗಿ ನಾವು KR ಪೇಟೆ ಪಾಂಡವಪುರ ರೂಟ್ ಮೇಲೆ, ಬೇಡ ಮೈಸೂರು ಮೇಲೆ ಹೋಗೋಣ ಅನಿಸ್ತಿದೆ. ನೋಡ್ತೀನಿ ಒಂದ್ಸಲ, ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಆದರೆ ಒಂದು ಬ್ಯಾಕ್ ವಾಟರ್ಸು, ಮೀನಾಕ್ಷಿಪುರ, ಅದು 3 ಕವರ್ ಮಾಡಿಕೊಂಡು ಆಮೇಲೆ ಬ್ಯಾಂಕ್ ಕೆಲಸ. ಸೊ ಚೆನ್ನಾಗಿರುತ್ತೆ. ಸ್ಟೇ ಟ್ಯೂನ್ಡ್ ಆಗಿರಿ, ಕೊನೆ ತನಕ ವೀಡಿಯೋನ ನೋಡಿ. ನಮ್ಮದು ಈ ಸೆಟಪ್ ಬಂದುಬಿಟ್ಟು ಚೆನ್ನಾಗಿದೆ. ಎಡಿಲ್ ಅವರು ಒಳ್ಳೆ ಬ್ರ್ಯಾಂಡ್ ಸ್ನೇಹಿತರೆ. ಇದು ಜಸ್ಟ್ ನಾನು ಮಾನ್ಸೂನ್ ರೈಡಲ್ಲಿ ಇದು ಹೋಗಿತ್ತು, ಡಿಸ್ಕ್ರಿಪ್ಷನ್ ಓದಿದೆ, ವಾಟರ್ ಪ್ರೂಫ್ ಅಂತ ಹಾಕಿದಾರಲ್ಲ, ಮತ್ತೇನಕ್ಕೆ ಬರಲಿಲ್ಲ ಅಂತ ಅಂದ್ಕೊಂಡೆ. ಸ್ಪೀಡ್ ಪೋಸ್ಟ್ ಮಾಡಿದೆ ಅವ್ರಿಗೆ, ಏನೊಂದು 60 ರೂಪಾಯಿ ಖರ್ಚಾಯ್ತು ಅಷ್ಟೇ. ಒಂದು 5-6 ದಿನಕ್ಕೆ ವಾಪಸ್ ಹೊಸ ಯೂನಿಟೇ ಕಳಿಸಿದ್ದಾರೆ, ಇನ್ಕ್ಲೂಡಿಂಗ್ ಈ ಒಳಗಡೆ ಸ್ಪೀಕರ್ ಕವರ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಹೊಸದೇ ಕಳಿಸಿದ್ದಾರೆ. ಸೊ ಚೆನ್ನಾಗಿದೆ ಗುರು. ಆಮೇಲೆ ನೀವು ಲಾಂಗ್ ರೈಡ್ ಮಾಡ್ತೀರಾ ಅಂದರೆ ಇಂಟರ್ಕಾಮ್ಗಳು ಬೇಕೇ ಬೇಕು. ನಾನು ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇದು ಮ್ಯೂಸಿಕ್ ಕೇಳೋಕ್ಕಂತೂ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ, ಏನು ಅನ್ಸಲ್ಲ. ಮಂಡ್ಯಕ್ಕೆ ಬರ್ಬೇಕಾದ್ರೆ ಏನೋ ಒಂದು ಪ್ರತಿ ಸಲ ಒಂಥರ ಖುಷಿ. ಸಿಲು ಮಾರಮ್ಮ ಕಾಪಾಡಮ್ಮ. ಅಂಟಮ್ಮ ನಂಗೆ ಮಂಡ್ಯ ಬಂದಾಗೆಲ್ಲ ಒಂಥರ ಕಿರಾತಕ, ಆ ಹಳೇದಿತ್ತಲ್ಲ ಯಶ್ ಮೂವೀಸು, ಒಂಥರ ಅದು ಅಟ್ಯಾಚ್ಮೆಂಟ್ ಗುರು ಆ ಮೂವೀಸ್ ಎಲ್ಲ. ಈಗೆಲ್ಲ ಬರೀ ಕಮರ್ಷಿಯಲ್ ಮೂವಿ ನೋಡಬೇಕು ಅಂತಲೇ ಅನ್ಸಲ್ಲ. ಒಂದು ಲೆವೆಲ್ಗೆ ಹೋದ್ಮೇಲೆ ಎಲ್ಲ ಕಮರ್ಷಿಯಲ್ ಅಂತ ಹೋಗ್ಬಿಡ್ತಾರೆ. ಎಲ್ಲರಿಗೂ ಇದು ಗೊತ್ತಾಗಿರುತ್ತೆ, ಇನಿಷಿಯಲ್ ಸ್ಟೇಜಸಲ್ಲಿ ಮಾಡಿರ್ತಾರೆ ಆ ಮೂವಿಗಳು ಕ್ರೇಜಿ. ಆಮೇಲೆ ನನಗೆ ಇನ್ನೊಂದು ಹೇಳಿ, ಮಂಡ್ಯ ಬಾಯ್ಸ್ ಯಾರ ಇದ್ದರೆ, ಮಂಡ್ಯ ಜಿಲ್ಲೆ ಆದರೆ ಇಲ್ಲಿ ಏನು ಗುರು, ಒಬ್ಬನು ಹೆಲ್ಮೆಟ್ ಹಾಕಲ್ಲ, ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಕಟ್ ಹೊಡ್ಕೊಬಿಡ್ತಾರೆ. ಮೇ ಬಿ ಏನೇ ಆದ್ರೂ ಆಕ್ಸಿಡೆಂಟ್ಸ್ ಕಮ್ಮಿ ಅನಿಸುತ್ತೆ. ಗೌರ್ಮೆಂಟ್ ಅವರು ಲೈಟಾಗಿ ಬಿಟ್ಟಿದ್ದಾರೆ. ಐ ಡೋಂಟ್ ನೋ, ಹೆಲ್ಮೆಟ್ ಬರಬೇಕು, ಎಲ್ಲ ಕಡೆ ಬರಬೇಕು. ಯಾಕಂದರೆ ಮಂಡ್ಯದವ್ರಿಗೆ ಗೊತ್ತಿರುತ್ತೆ ಇದು ವಿಷಯ. ಅಪ್ಪ, ಮಗಳು, ಅಮ್ಮ 3 ಜನ ಗಾಡೀಲಿ ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಕೂಡ್ಸ್ಕೊಂಡಿದ್ದಾರೆ. ಅದು ಟಚ್ ಆಗಿರೋ ರೀತಿ ನೋಡಿದ್ರೆ ಯಾರಿಗೂ ಅನ್ಸಲ್ಲ ಗಾಡಿ ಟಚ್ ಆಗಿದೆ ಅಂತ. ಟ್ರಿಪ್ಪರ್ ಅವನು ಹಿಂಗೆ ರೈಟ್ ಕೊಡಿಬೇಕಾದ್ರೆ ಇವರು ಸಿಗ್ನಲಲ್ಲಿ ಹಿಂಗಿದ್ದಾರೆ, ಹಿಂಗೆ ಟಚ್ ಆಗಿದೆ ಅಷ್ಟೇ, ನೆಲಕ್ಕೆ ಬಿದ್ದಿದ್ದಾರೆ. ಮಗು ಸತ್ತೋಗಿದೆ. ಅದು ನೋಡಿದ್ರೆ ಬೇಜಾರಾಗೋಯ್ತು ನನಗೆ ನ್ಯೂಸಲ್ಲಿ. ಹೆಂಗಿರುತ್ತೆ ಅಪ್ಪ ಅಮ್ಮನ ಮುಂದೆ ಮಗು ಸಾಯೋದು, ಅದು ಏನೋ ದೊಡ್ಡವರಾದ್ಮೇಲೆ ಅವ್ರ ಬೈಕಲ್ಲಿ ಹೋಗಿ ಸ್ಪೀಡಾಗಿ ಸತ್ತ, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಎಷ್ಟು ಪಾಪ ಅಪ್ಪಂಗೆ ಹೆಂಗೆ ಅನ್ಸ್ಬೇಡ, ಹೇಳೋಕ್ಕೂ ಆಗಲ್ಲ ಅದ್ರ ಬಗ್ಗೆ. ಸೊ ಅದರಿಂದ ಹೆಲ್ಮೆಟ್ ಹಾಕ್ಕೊಳ್ಳಿ, ಡಸಂಟ್ ಮ್ಯಾಟರ್. ನಿಮ್ಮ ಜಿಲ್ಲೆಗಳಲ್ಲಿ ಲೀನಿಯೆಂಟ್ ಆಗಿದೆಯಾ ರೂಲ್ಸು ಅಂದರೂ ಪರವಾಗಿಲ್ಲ. ನಮ್ಮಂಥ ರೈಡರ್ಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹುಡ್ಕೋದೇ ಕಷ್ಟ. ಲಗೇಜ್ನೂ ಸೇಫ್ ಮಾಡ್ಕೋಬೇಕು ಅಂತ ತಿಂಡಿನ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಒಂದು ಸಜೆಷನ್ನು ಬೈಕರ್ಸ್ಗೆ, ಬೆಳಗ್ಗೆ ಹೋಗ್ಬೇಕಾದ್ರೆ ಚಿಕ್ಕಿಗಳಿರುತ್ತಲ್ಲ, ನನಗೆ ಚಿಕ್ಕಿ ತಿಂದೆ, ಅದು ತಿಂದರೆ ನಿಮ್ಮ ಬಾಡಿ ಒಂಚೂರು ಫುಡ್ ಕೇಳಲ್ಲ ಸ್ವಲ್ಪ ಹೊತ್ತು. ಸೊ ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಬೋದು ವಿತೌಟ್ ಬ್ರೇಕ್ಫಾಸ್ಟ್ ಆಲ್ಸೋ. ಆಮೇಲೆ ಒಂದು 12:30 1 ಗಂಟೆಗೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟು ಲಂಚ್ ಮಾಡ್ಬೋದು. ಬಟ್ ಚಿಕ್ಕಿಗಳು ಇಟ್ಕೊಳ್ಳಿ ಹ್ಯಾಂಡಿಯಾಗಿ. ನಮ್ಮದೊಂದು ಬೈಟ್ ಆಯಿತು. ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕಡೆಗೆ ಹೋಗೋಣ ಸ್ನೇಹಿತರೆ. ಯಾಕೋ ಹೈವೇಲಿ ರೈಡ್ ಮಾಡಿ ಬೇಜಾರಾಗೋಯ್ತು. ಸೊ ಬೇಸಿಕಲಿ ವಾಟ್ ಐ ಡಿಡ್ ಇಟ್ಸ್, ಇಲ್ಲಿ ಎಸ್ಟಿಮೇಟೆಡ್ ಟೈಮ್ ಅದೇ ಥರ ತೋರಿಸ್ತು, ಇಲ್ಲಿ ರೈಟ್ ತೋರಿಸ್ತು. ಇದು ಬೇಸಿಕಲಿ ನಾವು ಡಾಮಿನರಲ್ಲಿ ಬಂದಾಗ ಭೂವಾರ ಸ್ವಾಮಿ ಟೆಂಪಲ್ KR ಪೇಟೆ ರೂಟ್, ಇದು ಕರೆಕ್ಟ್ ಪಾಂಡವಪುರ ರೂಟು. ಚೆನ್ನಾಗಿದೆ ಒಂಥರ ರೋಡ್ಗಳು. ಸೊ ಅದಕ್ಕೆ ಈ ಕಡೆ ತೊಗೊಂಡೆ. ಬೇಜಾರು ಗುರು ಮೈಸೂರು ಹೈವೇ. ನೀವೇನೋ ಮಡಿಕೇರಿಗೆಲ್ಲ ಪ್ಲ್ಯಾನ್ ಮಾಡ್ತೀರಾ ಅಂದರೆ, ಅಯ್ಯೋ ಮೈಸೂರು ಹೈವೇ ಅಂತೂ ಸಿಕ್ಕಾಪಟ್ಟೆ ಬೇಜಾರು. ಹಂಪ್ಗಳು. ಸೊ ಈ ಪಾಂಡವಪುರ ರೂಟ್ ಒಂಥರ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಮಜಾ ಮಾಡ್ಕೊಂಡು ಹೋಗಿದ್ದೆ. ಸೀದಾ ಚನ್ನರಾಯಪಟ್ಟಣ, ಇದು ಅಲ್ಲಿಗೆಲ್ಲ ಕನೆಕ್ಟ್ ಆಗುತ್ತೆ ಶ್ರಾವಣ ಬೆಳಗೊಳ ಆ ರೂಟ್ಗೆ. ಹೋಪ್ಫುಲಿ ರೋಡ್ ಚೆನ್ನಾಗಿದೆ ಅನಿಸುತ್ತೆ. ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ, ಗೊತ್ತಿಲ್ಲ ರುಚಿ ಥರನೇ ಇದೆ ಅಂತ. ಈಗ ನಾವು ಹೋಗ್ತಾ ಇರೋದು KRS ಬ್ಯಾಕ್ ವಾಟರ್ಸು. ಅದಾದಮೇಲೆ ಅಲ್ಲಿಂದ ಮೀನಾಕ್ಷಿಪುರದಿಂದ ಐಲ್ ಗೋ ಟು ದ ಬ್ಯಾಂಕ್, ಗೆಟ್ ಮೈ NOC ವರ್ಕ್ ಡನ್. ಏನು ಸಮಸ್ಯೆ ಅಂದರೆ, ಈಗ ನಂದು ವೈರ್ಲೆಸ್ ಸೆಟಪ್ಪು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ವೈರ್ಲೆಸ್ ಸೆಟಪ್ಪು. DJI ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಬರುತ್ತೆ, ಒಂದು 3 hours ರೆಕಾರ್ಡಿಂಗ್ ಬರುತ್ತೆ. ಬಟ್ ಮೈಕ್ ಬರೋದು ಒಂದು 5 hours ಅಷ್ಟೇ. ಸೊ ಅದರಿಂದ ಹ್ಯಾವ್ ಟು ಸೇವ್ ಸಮ್ ಬ್ಯಾಟ್ರಿ. ಈ ರೂಟಲ್ಲಿ ನೀವೇನೋ ಫ್ಯಾಮಿಲಿ ಜೊತೆ ಬಂದರೆ ಯು ಕ್ಯಾನ್ ಸಿ ಲಾಟ್ ಆಫ್ ಇದು ಆಲೆ ಮನೆ ಅಂತ ಹೇಳ್ತಾರಲ್ಲ,
ಈ ಬೆಲ್ಲ ಹೆಂಗೆ ತಯಾರಿಸ್ತಾರೆ, ಶುಗರ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಂದರೆ ಶುಗರ್ ಕೇನಿಂದ ಹೆಂಗೆ ತಯಾರಿಸ್ತಾರೆ ಸಕ್ಕರೆನ ಅನ್ನೋದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಹಳೆ ಬ್ಲಾಗಲ್ಲ ಅದೆಲ್ಲ ಇದೆ, ನಮ್ಮ ಪಾಪಗೆ ತೋರಿಸ್ಬೇಕು ಅಂತ. ಚಿಕ್ಕವನಿದ್ದ ಅವಾಗ ಆ್ಯಕ್ಚುಲಿ. ಈಗ ಕರ್ಕೊಂಬಂದರೆ ಒಂಚೂರು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನಗೆ. ಮಿಷಿನ್ ತಿರ್ಗೋದು ಅದೆಲ್ಲ ಗೊತ್ತಾಗುತ್ತೆ ನೋಡಿ. ಹಳೆ ಮನೆಗಳು ಜಾಸ್ತಿ ಇಲ್ಲಿ. ಆಮೇಲೆ ಜನನೂ ಅಷ್ಟೇ ಹೆವಿ ಸ್ವೀಟ್ ಗುರು. ನಾನು ಮುಂಚೆ ಎದುರ್ಕೋತಾ ಇದ್ದೆ, ಇಲ್ಲಿ ಹೋಗಿ ಏನಾದ್ರು ಅಂದ್ಕೊಬಿಡ್ತಾರ ನಾವು ಅದು ಇದು ಕೇಳಿದ್ರೆ ಅಂತ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಷ್ಟೇ ವಿಚಾರಿಸಿದ್ದು. ಪಾಪ ಅವ್ರು ಟೇಸ್ಟ್ ನೋಡೋಕ್ಕೆ ಬೆಲ್ಲದ ಹಚ್ಚು ಎಲ್ಲ ಕೊಟ್ಬಿಟ್ರು. ಐ ಥಿಂಕ್ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಅವ್ರದ್ದು ಫಾರಮ್ಮು. ಇಲ್ಲೇ ಎಲ್ಲ ಲಾಸ್ಟ್ ಟೈಮ್ ನಾವು ಬಂದಿದ್ದೆ. ಇದೆಲ್ಲ ತೋರಿಸಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ. ಯಾಕಂದರೆ ನಾವಂತೂ ರೈತರಾಗಿಲ್ಲ. ನಮ್ಮ ಅಪ್ಪ ಅವರು ಹಂಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ. ಬಟ್ ನಮಗೆ ಕೆಲಸದ್ದು ಅದು ಇದೆ ಅಲ್ಲ ಮನೆ ಕರೆಕ್ಟ್. ಎಲ್ಲರೂ ಈಗಂತೂ 7ನೇ ಕ್ಲಾಸ್ಗೆ ಜನ್ಯ ಬಂದ್ಬಿಟ್ಟಿದೆ ಸಿಲಬಸ್ಸಲ್ಲಿ. ಸಿಲಬಸ್ಸು. ಸೊ ಎಲ್ಲಿ ಅಗ್ರಿಕಲ್ಚರ್ ಎಲ್ಲಿ ಹೋಗ್ತಾ ಇದೆ. ಸೊ ತೋರಿಸಿ ಇದೆಲ್ಲ ಒಂದು ಗೊತ್ತಿರಬೇಕು. ಹಂಗಂದ್ಬಿಟ್ಟು ನಮಗೇನು ರೈತರ ಬಗ್ಗೆ ಈ ಫಾರಮ್ದು ಇದೆಲ್ಲ ಗೊತ್ತು ಅಂತಲ್ಲ. ನಮಗೂ ಬೇರೆ ಆಪರ್ಚುನಿಟಿ ಇರಲಿಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರಲಿ ಅಂತ ಅನ್ನೋದು ಅಷ್ಟೇ. ಯಾಕಂದರೆ ವೆನ್ ಅಗ್ರಿಕಲ್ಚರು ಅಥವಾ ಎನಿಥಿಂಗ್ ಮೀಟ್ಸ್ ಟೆಕ್ನಾಲಜಿ ಅಲ್ಲ, ಇನ್ನೂ ಕ್ರೇಜಿ ಆಗಿಬಿಡುತ್ತೆ ನಮ್ಮ ದೇಶ. ಸೊ ಮಕ್ಕಳು ಇಂಡಿಯಾದಲ್ಲಿ ಜನ್ನೆ ಅದು ಇದು ಕಲಿತಾ ಇದ್ದಾರೆ. ಕೆಟ್ಟ ರೀತಿಯಲ್ಲಿ ಕಲಿಬಾರ್ದು. ಬರೀ ಕಾಪಿ ಪೇಸ್ಟ್ ಮಾಡೋಕ್ಕೆ ಕಲಿಯೋದು ಬಿಟ್ಟು ಈ ಥರ ನಮ್ಮ ಅಗ್ರಿಕಲ್ಚರ್ ಇದನ್ನು ಹೆಂಗೆ ಬೆಳೆಸ್ಬೋದು, ಅಗ್ರಿಕಲ್ಚರಲ್ಲಿ ಹೆಂಗೆ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನಮ್ಮ ಯೂತ್ಸು. ನಾನು ಈ ರೂಟ್ ತೊಗೊಂಡಿದ್ದು ವರ್ತು ಅನ್ನಿಸ್ತಿದೆ ಈಗ. ಅದು ಹೈವೇ ಬೋರಿಂಗ್ ಅನಿಸ್ಬಿಟ್ಟು ಇಲ್ಲಿ ನೋಡಿದ್ರೆ ಫುಲ್ಲು ಕಬ್ಬಿನ ಕತೆ, ಒಂಥರ ಬೆಲ್ಲ ಸ್ಮೆಲ್. ಇದು ಒಳ್ಳೆ ಮೀನು ಫ್ರೈ ಸಿಗುತ್ತೆ ಸ್ನೇಹಿತರೆ. ನೀವೇನಾದರೂ ಮತ್ಸ್ಯ ಪ್ರಿಯರಾಗಿದ್ದಾರೆ, ಮದ್ಯ ಪ್ರಿಯರಲ್ಲ, ನೀರು ಪ್ರಿಯರಾಗಿದ್ದಾರೆ, ಮೀನು ಪ್ರಿಯರು, ಯು ಹ್ಯಾವ್ ಟು ಟ್ರೈ. ಅದು ಈ ಟೈಮಲ್ಲಿ ಮಳೆಗಾಲದಲ್ಲಿ. ನನಗೆ ಆ್ಯಕ್ಚುಲಿ ಅಲ್ಲೋಗಕ್ಕೆ ಕೇಳಿದ್ದು ಆ ಹುಡುಗನ್ನ. ಅಲ್ಲಿ ಒಂದು ಹಿಂದ್ಗಡೆಯಿಂದ ಒಂದು ರೂಟ್ ಇದೆ. ಅಪ್ಪ ಏನು ಕಾಣಿಸ್ತಿದೆ ಗುರು. ಅದು ಈ ಕಡೆ ಬಿಟ್ಟಿಲ್ಲ, ಆ ಕಡೆ ಬಿಟ್ಟಿದ್ದಾರೆ. ಏನು ನೀರಿದೆ ಗುರು. ಸಿಗ್ತಾಯ್ತಾ ಮೀನು ಹಿಡಿತಾ ಇರೋದಾ? ಹಾಂ, ಕ್ಯಾಮ್ರಾ. ಈಗ ಅಲ್ಲಿ ಹೋಗೋಕ್ಕಾಗಲ್ವ ಅಣ್ಣ? ಹೆಂಗೆ ಹೋಗೋದು? ಹಾಂ, ಅಲ್ಲಿ ಹೋಗ್ಬೋದು. ಅಲ್ಲಿ ಸ್ವಲ್ಪ ನುಗ್ಗದ ಜಾಗ ಐತೆ, ಅಲ್ಲಿ ಕಲ್ಲು ಗಂಟ ಹೋಗ್ಬೋದು. ಐತೆ ನೋಡಿ, ಅಲ್ಲಿ ಗಂಟ ಹೋಗ್ಬೋದು. ಅಲ್ಲೇ ಬರೀ ಅಲ್ಲೇ ಸ್ಟಾಪು. ಈ ಕಡೆ ಒಳಗಿಂದ ಹೋಗಿ ಎಲ್ಲೂ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ನೋಡೋಕ್ಕೆ. ಹಾಂ, ಇಲ್ಲ ನೋಡೋಕ್ಕಷ್ಟೇ, ನಾವೇನು ಗಾಡಿಯಿಂದ ಇಳಿಯಲ್ಲ. ಮೀನು ಸಿಕ್ತಾ ದೊಡ್ಡದು? ಈಗ ಎಳಿತಾ ಇದ್ದೀರಾ? ಬಿಡ್ತಾ ಇದ್ದೀರಾ? ಕ್ಯಾಮ್ರಾ ಇದೆಲ್ಲ ಹೇಳೋಕ್ಕೆ ಹೆದರ್ಕೋತಾರೆ. ಆ್ಯಕ್ಚುಲಿ ಅಲ್ಲೊಂದು ಕಳ್ಳ ರೂಟ್ ಇದೆ, ಹಂಗೆ ಹೋಗೋದು ಬೇಡ ಪಾಪ. ಯಾಕೆ ಬಾಸ್ ಅಲ್ಲಿ ಹೋಗೋಕ್ಕಾಗಲ್ವಾ? ಅಲ್ಲಿಗೆ ಹೋಗೋಕ್ಕಾಗಲ್ವ ಒಂಚೂರು ಮುಂದಕ್ಕೆ? ಹಾಂ, ಅಲ್ಲ ನಾನು ಅಲ್ಲಿ ನೀರು ಬಿಡ್ತಾರಲ್ಲ ಅಲ್ಲಿ ನೋಡೋಕ್ಕೆ ಹೋಗೋಕ್ಕಾಗಲ್ವಾ? ಅಲ್ಲಿ ಬೃಂದಾವನ ಒಳಗಡೆನೇ ಹೋಗ್ಬೇಕಾ? ಅಲ್ಲ ಇಲ್ಲೊಂದೇನೋ ಇದೆಯಲ್ಲ ಅಲ್ಲಿ, ಅದು ಹೋಗಲ್ಲ. ಹೌದಾ?
ಡೈರೆಕ್ಟಾಗಿ ಹೋಗ್ತಾರೆ ಅಲ್ಲಿ ಹೋಗಿ ಹೌದಾ? ಓಕೆ ಓಕೆ, ಸರಿ ಬ್ರೋ, ಥ್ಯಾಂಕ್ ಯು. ಏನು ಗುರು ಲೋಕಲ್ ಅವರು ಇನ್ನೊಂದು ಬಿಟ್ರು. ನನಗೆ ಕರೆಕ್ಟ್ ನೆನಪಿದೆ, ನಾನು ಅವಾಗ ಕಾಲೇಜ್ ಟೈಮಲ್ಲಿ ಬಂದಿದ್ದೆ. ನಮ್ಮ ಹುಡುಗ ಅದು ಹಿಂಗೆ ಒಳಗಡೆಯಿಂದ ಈ ಏನು ಹೇಳ್ತಾರಪ್ಪ ನಾಲೆ ಇತ್ತು. ಲೋಕಲ್ ಅವ್ರಿಗೆ ಹೆಂಗೆ ಅರ್ಥ ಮಾಡ್ಸೋದನ್ನು ಗೊತ್ತಿಲ್ಲ. ಆ ನಾಲೆ ಪಕ್ಕದ ರೋಡಲ್ಲಿ ಹಿಂಗೆ ಹೋದ್ವಿ. ಅದಾದಮೇಲೆ ಅಲ್ಲಿ ಡ್ಯಾಮ್ ಹತ್ರ ಓಪನ್ ಮಾಡೋ ಜಾಗನೇ ಅದು. ಮೇ ಬಿ ಐ ಆಮ್ ವೆರಿ ಡಮ್. ಸರ್ ಇದು ಬ್ಯಾಕ್ ವಾಟರ್ಸ್ಗೆ ಹೋಗುತ್ತಾ? ಹೋಗುತ್ತೆ. ಇದು ಕವರ್ ಮಾಡೋಣ, ಬರೋದು ಬಂದಿದ್ದೀವಲ್ಲ. ಮೀನಾಕ್ಷಿಪುರ KRS ಕಡೆಯಿಂದ ನೀವು ಬರ್ತಾಯಿದ್ರೆ ಯು ಹ್ಯಾವ್ ಟು ಕವರ್ ದಿಸ್ ಪ್ಲೇಸ್ ಆಲ್ಸೋ. ಪಕ್ಕ ಈ ಡಾಗಿ ಅಟ್ಯಾಕ್ ಮಾಡುತ್ತೆ ಏನೋ ಇಲ್ಲ. ಮುಂಚೆ ಇಲ್ಲೆಲ್ಲ ಏನೂ ಇಲ್ಲ. ಈಗ ನೋಡಿದ್ರೆ ಇಲ್ಲೂ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ನೀವು ಬ್ಯಾಕ್ ವಾಟರ್ಸು ಬ್ಲೂ ಲಗೂನ್ ಅಂತ ಹೊಡೆದ್ರೆ ಇಲ್ಲಿಗೆ ಬರೋದು. ಬೇಸಿಕಲಿ ಪ್ರೇಮಿಗಳ ಅಡ್ಡ. ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳ್ಬಿಡಿ. ಆಮೇಲೆ ನೋಡಿ ಸ್ನೇಹಿತರೆ, ಹ್ಯಾಂಡಲ್ ಬಾರ್ದು ಅಡ್ವಾಂಟೇಜು ಪ್ಯಾಡಲ್ ಮಾಡೋಕ್ಕೆ. ಯು ಡೋಂಟ್ ಫೀಲ್ ಲೈಕ್ ಇಟ್ಸ್ ಅ ವೈಡರ್ ಹ್ಯಾಂಡಲ್ ಬಾರ್ ಅನ್ಸುತ್ತೆ. ಹೌದು, ಸ್ಯಾಡಲ್ ಅಂದಿದ ತಕ್ಷಣ ಫುಲ್ ನಿಂತ್ಕೊಳ್ಳೋದಲ್ಲ, ನಾವು ಅರ್ಧ ಬಗ್ಗಿರಬೇಕು. ವಾರೆ ಬ್ಲೂ ಲಗೂನ್. ಆ್ಯಕ್ಚುಲಿ ರೆಸಾರ್ಟ್ ಹೆಸರು, ಜಾಗಕ್ಕೆ ರೆಸಾರ್ಟ್ ಹೆಸರು ಬಂದ್ಬಿಡ್ತು. ಇಲ್ಲೇ ಇರೋದು ಬ್ಲೂ ಲಗೂನ್ ರೆಸಾರ್ಟ್ಸು. ಶನಿವಾರ ಆಗಿರೋದ್ರಿಂದ ಸ್ಯಾಟರ್ಡೇಸ್ ಖಾಲಿ. ಅದೇ ಬೆಂಗಳೂರಲ್ಲಿ ನೀವು ಯಾವುದೇ ಲಾಲ್ಬಾಗ್ ಹೋಗಿ ಎಲ್ಲೇ ಹೋಗಿ ಶನಿವಾರ ಜಾಸ್ತಿ ಜನ ಇರ್ತಾರೆ. ಇಡಿ ರಜಾ. ಇಟ್ಸ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಇಡಿ. ಇದೇ ಬ್ಲೂ ಲಗೂನ್ ರೆಸಾರ್ಟ್ಸು. ಒಂಚೂರು ಈ ಕಡೆ ತಿರ್ಕೋದೇವ್ರೆ. ಯಾವುದೋ ಒಂದು ಹೆಣ್ಣವಿಲ್ಲಿದೆ ಅನಿಸುತ್ತೆ. ಈ ಕಡೆ ತಿರ್ಗು. ಬ್ಯೂಟಿ. ಥ್ಯಾಂಕ್ ಯು ಸೋ ಮಚ್. ತಿರ್ಕೊಂಬಿಡ್ತಾ ಆ ಕಡೆ ನೋಡಿ. ಜನಗಳಿಂದ ದೂರ ಎಷ್ಟಕ್ಕೆ ಬಯಸುತ್ತೆ ಎಲ್ಲ ವನ್ಯಜೀವಿಗಳು. ಸೊ ಬಂಡೀಪುರ ರಾತ್ರಿ ಹೊತ್ತು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಗೌರ್ಮೆಂಟು. ಸೊ ನಮ್ಮ ಯದುವೀರು ರಾಜರು ಈಗಿನ MP ಅಲ್ಲಿ ಮಾತಾಡ್ತಿದ್ದಾರೆ, ಯು ಹ್ಯಾವ್ ಟು ಕ್ಲೋಸ್ ದ್ಯಾಟ್, ಶಟ್ ಡೌನ್ ಇನ್ ದ ನೈಟ್ ಅಂತ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಅದಕ್ಕೆ. ವನ್ಯಜೀವಿಗಳಿಗೆ ನಾವು ಯಾವತ್ತೂ ಹಾಮ್ ಮಾಡಬಾರ್ದು. ಟ್ರಾನ್ಸ್ಪೋರ್ಟೇಷನ್ ಏನು ಲೇಟ್ ಆದರೂ ಪರವಾಗಿಲ್ಲ ಗುರು. ಸರ್ಕಾರ ಹೆಂಗೆ ಅಂದರೆ ಅವರಿಗೆ ಕೇರಳದು ಸ್ವಲ್ಪ ಬೆಳೆ ಬೇಯಿಸ್ಕೋಬೇಕಲ್ಲ. ಸೊ ಅದರಿಂದ ಓಪನ್ ಮಾಡಿಬಿಡ್ತಾರೆ. ಅಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಸಾಯೋ ಪ್ರಾಣಿಗಳು ಕೇಳೋರು ಯಾರು?